ಮಗು ಕಟ್ಟಿ ಮೇಲೆ ಕೂತ ಸುಮ್ಕೊಂಡಿರ್ಬೇಕಲ್ಲ ಏನಂದ್ರಪ್ಪ ಮತ್ ನೆರಮನಿ ಗಂಧನ್ ಕದಳೆ ಕರ್ಮೆ ಬಾಯಿ ಸುಡಿದಿ ಬಾಯಿಲಿ ಯಾಕ ಮಲ್ಲವ್ ಅಗಳೆ ಹಳೆಯ ಮಗಳು ಇಬ್ರು ದೇವ್ರು ಬಂದಂಗ ಆಗಿತ್ ಕರ್ದಿವಿ ಮತ್ ಈಗೇನಾಯ್ತ ನೋಡ್ಬಾರಿ ಸುಡ್ಲಿ ಬಾರ ನಿನ್ನ ಸುಡ್ಲಿ ನೋಡ ಹಾಂಟಾನ ಮಗ ಹೆಂಡತಿ ಕೈ ಯಾರು ಗುಲಾಮ್ ಆಗ್ಯ ನೋಡ ನಾಯಿ ಹೊತ್ತಾಗ ಹೆಂಗ ಹೊತ್ತಾನ ಬ್ಯಾಗ ಹೆಂಡತಿ ಜೋಗ್ಯ ನಾಯಿ ಮಗ ಬ್ಯಾಗ್ ಹೊತ್ರ ನಾಯಿ ಹಳೆಯ ಬ್ಯಾಗ್ ಹೊತ್ರ ದೇವ್ರ ಹಂಗತ್ತೇಳಿ ನಿಮ್ಮ ಚಾಪಿ ಮಸೂದಿಗೆ ಹೋಗ್ಕ ನಿಮ್ಮ ಸುಡ್ಲಿ ಎಷ್ಟ ಮಗಳಿಗೆ ಹಳೆಯ ಕಿಮ್ಮತ್ ಕೊಟ್ಟಿಲ್ಲ ಅಷ್ಟೇ ಮಗನಿಗೆ ಸೊಸಿ ಕಿಮ್ಮತ್ ಕೊಟ್ರೆ ನಿಮ್ಮ ಚಾಪಿ ಮನ್ಯಾಗ ಇರ್ತಾವ ನನ್ನವ ಸರ ಇಲ್ಲಿ ಕಲ್ಲು ಮಸೂತಿ ಹೊಕ್ಕ ಇದು ಗಚ್ಚಿ ಗಚ್ಚೈತಿ ಇಲ್ಲಿ ಇದೊಂದು ನಗಲಿಕ್ಕೆ ಮಾತಾಗ್ಯದ ಹೌದಾ ತಾವೆಲ್ಲರೂ ಒಂದು ಮಾತು ಲಕ್ಷ ಹಿಡ್ದೈತಿ ಏನ್ರಿ ಸರ್ ಅದು ಜೀವನದಾಗ ಗಂಡ ಹೆಂಡತಿ ಅಂದ್ರೆ ಹೆಂಗ್ರಿಪ್ಪ ಯಾರು ಯಾರು ಸರ ಅನಿಲಾದೇವಿ ಅನಿಲಾದೇವಿ ಗಂಡ ಕೈಯ ಕಾಲ ಮಂಡದವ ಹೌದಾ ಕುಂಟ ಹೆಳವಂಕ ಮುನಿಯದಾನ ಅನಿಲಾದೇವಿ ಅಂತವನು ದಿನಪ್ರತಿ ಎಲ್ರೆ ಹೋಗ್ಬೇಕಾಗಿತ್ತಾರ ಏನ್ ಮಾಡ್ತೀವ್ರಿಪ್ಪ ತೋಟದೊಂದ ಗೋಟೆದ ಜಲ್ಲಡಿಗೆ ಕುಡಿಸ್ಕೊಂಡು ತಲೆ ಮೇಲೆ ಇಟ್ಕೊಂಡು ತಿರುಗಾಡ್ತಾಳ ಹೌದಾ ತಿರುಗಾಡ್ತಕ್ಕಂತ ಸಮಯದಲ್ಲಿ ಒಂದಾನೊಂದ್ ದಿವ್ಸ ಏನಾಗಿರುತ್ತ ಮುಂಜಾನೆ ಸಿಕ್ಕಿನ ಜಾವ ಗಂಡನ ಜಾಮ ಜಳಕ ನೇಮ್ ನಿಷ್ಠೆ ಎಲ್ಲಾ ಮಾಡಿ ಸಿಕ್ಕರಿಂದ ಗಂಡನ ತಂದು ಹೆಡಿಗೆ ಕುಂಡಿಸ್ತಾಳ ಹೆಡಿಗೆ ಕುಂಡಿಸ್ತಾಳ ಹೇಳಿ ವಿಚಾರ ಮಾಡ್ಯಾಳ ಏನಪ್ಪ ಮನೆಯೆಲ್ಲ ಕಸ ಹೊಡಿಬೇಕಾಗ್ಯದ ಹೌದಾ ಗಂಡನ ಒಯ್ದು ಗುಡ್ಸಲು ಹೊರಗ ತರಂದ ಹೊರಸದ ಮೇಲೆ ಕುಂಚಾಳ ಹೊರಗ ಹೌದಾ ಆ ಸಮಯದಾಗ ಏನಾಗಿರುತ್ತ ಇವಾಗ ಗಂಡ ಕುಳೆ ಹೆಡಿಗೆ ಕೂತಾನ ಆ ಗುಡಿಸಲು ಮುಂದೆ ಒಬ್ಬ ಬೇಸಿ ಹೆಣ್ಮಗಳ ಅಂತಾಳ ಆ ಬೇಸಿ ಹೆಣ್ಮಗಳು ಹೋಗಾಗ ಇವ ಹೆಳವಂಕ ಮುನಿ ಏನ್ ಮಾಡ್ಯಾನ ಏನ್ ಮಾಡ್ಯಾನ್ರಿಪ್ಪ ಆಕಿ ರೂಪ ಲಾವಣ್ಯಕ್ಕ ನೋಡಿ ಮನಸ್ಸು ಹೊತ್ತಾನ ಆಕಿ ಮ್ಯಾಲ ಮೋಹ ಮಾಡ್ಯಾನ ನನಗ್ರೆ ನಡಿಲಾಕ್ ಬರಂಗಿಲ್ಲ ಬೆಳ್ಳಯ್ಯ ಕೂತಾನ ಮಗ ಆ ಸಮಯದಾಗ ಹೇಳ್ತೆಲ್ಲ ಕಸ ಹೊಡ್ಕೊತ ಬಂದು ಗಂಡನ ಮಾರಿ ನೋಡ್ತಾಳ ಹಾಲಿನಗೆಲ್ಲ ಹೊಳ ತುಟಿ ಬಾಡ್ಯಾವ ಅವಾಗ ಅನಿಲಾದೇವಿ ಗಂಡ ಕೇಳ್ತಾಳ ಪತಿ ಪುರುಷ ದಿನಪ್ರತಿ ನಕ್ಕೋತಿರಾವ ಇವತ್ತು ಮಾರಿ ಹಿಂಗ್ಯಾಕಾಗೈತಿ ಇವಾಗ ಗಂಡ ಕುಂಟ ಕುಳೆ ಅಲ್ಲೇ ಹೆರಿಗೆ ಕೂತ್ ಹೆಂಡತಿ ಹೇಳ್ತಾನ ಏನತ್ರಿಪ್ಪ ಇಲ್ಲ ನಮ್ಮ ಮನಿ ಮುಂದ ಒಬ್ಬ ಚಂದೂಳನ ಹೆಣ್ಮಗಳ ಆಕಿ ಮ್ಯಾಲ ಮನಸ್ಸಾಗೈತಿ ಹೌದಾ ಅವಾಗ ಅನಿಲಾದೇವಿ ಹೇಳ್ತಾಳ ಏನು ಸರ ನೀವ್ಯಾಕೆ ಚಿಂತೆ ಮಾಡ್ಲಕತ್ತೀರಿ ಹೌದ್ರಿ ಆಯ್ತಾಕಿ ನಿಮ್ ಮತ್ತವ್ರು ನನಗ್ ಹತ್ತಂದಳು ಹೌದಾ ಹತ್ತಂದಾಗ ಇವ ಒಂದು ರೊಟ್ಟಿ ತಿಂದ ಹೆಣ್ಮಗಳ ಅನಿಲಾದೇವಿ ಶೋಧ ಮಾಡಿಳು ಏನಪ್ಪ ಈ ಊರಾಗ ಹಿಂತಕ್ನೆ ಹಾಯ್ದು ಹೋಗ್ಯಾಳ ಮರ್ದಿವ್ಸ ಅಕ್ಕಿ ಯಾರು ಯಾರಿಪ್ಪ ಬರೇ ವೇಷಿ ಹೆಣ್ಮಗಳು ಅನಿಲಾದೇವಿ ನಸಿಕಿನ ಜಾವ 4 ಗಂಟೆಕ್ಕೆದ್ದು ಮರ್ದಿವ್ಸ ಕೈಯಾಗ ಒಂದು ಸೀತಾ ಬಿನಿಗೆ ತುಂಬಿಕೊಂಡು ಕೈಯಾಗ ರಂಗೋಲಿ ಹಿಡ್ಕೊಂಡು ಕೈಯಾಗ ಕಸಮಾರಿ ಹಿಡ್ಕೊಂಡು ಬೇಸಿ ಮನಿಗೆ ಬಂದ ಬೇಸಿ ಬಾಗಲ ಹಾಕೊಂಡು ಮನ್ಯಾಗ ಮನಿಗ್ಯಾಳ ಅವಾಗ ಅನಿಲಾದೇವಿ ಅಂಗಳ ಕಸ ಹೊಡೆದ ಅಂಗಳಕ್ ನೀರ್ ಹೊಡೆದ ಅಂಗಳದಾಗ ರಂಗೋಲಿ ಹಾಕಿ ಪ್ರಕಾರ ತನ್ನ ಮನಿಗೆ ಹೋದಳು ಅವಾಗ ಬೇಸಿ ಹೆಣ್ಮಗಳು 7 ಗಂಟೆಗೆ ಎದ್ದು ಬಾಗಲ ತೆಗೆದು ನೋಡ್ತಾಳ ನಮ್ಮ ಮನಿ ಮುಂದೆ ಇವತ್ತ ಕಸ ಹೊಡೆದ ರಂಗೋಲಿ ಹಾಕ್ತಾರೆ ಅಂತೇಳಿ ಬೇಸಿ ಹೆಣ್ಮಗಳು ಚಿಂತೆ ಹಿಂಗ ಒಂದ್ ದಿವ್ಸ ಅಲ್ಲ 2 ದಿವ್ಸ ಅಲ್ಲ 3 ದಿವ್ಸ ಹೋಗಿತ್ತು ಅವಾಗ ಬೇಸಿ ಹೆಣ್ಮಗಳು ವಿಚಾರ ಮಾಡಿಳು ದಿನಂಪ್ರತಿ ನಮ್ಮ ಮನಿ ಮುಂದೆ ಯಾರು ರಂಗೋಲಿ ಹಾಕ್ತಿರ್ಬೇಕು ಹೇಳಿ 4ನೇ ದಿವಸ ಹೆಣ್ಮಗಳು ನಿದ್ದೆ ಮಾಡ್ಲಾರ ಎಚ್ಚರಾಗಿ ಬಾಗಲು ಸುಳ್ಕ್ಯಾಕ ಕೂತಳು ಈಕಿ 4ನೇ ದಿವಸಿಗೆ ಅನಿಲಾದೇವಿ ಯಥಾ ಪ್ರಕಾರ ಬಂದ ಕಸ ಹೊಡೆದ ಅಂಗಳಕ್ಕೆ ನೀರ್ ಹೊಡೆದ ರಂಗೋಲಿ ಹಾಕ್ತಿದ್ರು ಹೋಗಿ ಬೇಸಿ ಹೆಣ್ಮಗಳ ಕೈ ರಟ್ಟಿ ಹಿಡಿದು ಕೇಳ್ತಾಳ ಯವಾ ಅನಿಲಾದೇವಿ ನಿನ್ನಂತ ಪತಿವ್ರತ ಹೆಣ್ಮಗಳು ನನ್ನಂತಕ್ಕೆ ಮನಿ ಮುಂದೆ ಕಸ ಹೊಡೆದ ನೀರ್ ಹೊಡೆದ ರಂಗೋಲಿ ಹಾಕ್ತಾರ ಅಂತ ತಪ್ಪು ನನ್ನಿಂದ ಏನಾಗಿತ್ತಿ ನನ್ನ ಕೆಲಸ ಏನ್ ಬೇಕಂತ ಅವಾಗ ಅನಿಲಾದೇವಿ ಹೇಳ್ತಾಳ ಏನು ಸರ ಇಲ್ರಿ ನಿಮ್ಮ ಮ್ಯಾಲ ನಮ್ಮ ಪತಿ ಪುರುಷ ಮೋಹ ಮಾಡ್ಯಾನ ಇವತ್ತ ಸಂಜಿಕ ನಮ್ಮ ಗಂಡನ ಮಚ್ಚಕ್ಕೆ ನೀವು ಬಂದ್ರೆ ನನ್ನ ಆಸೆ ಎತ್ತಿರ್ತೈತಿ ಅಂದ್ರು ಯವಾ ನಿನ್ನಂತ ಪತಿಯವ್ರತ ಹೆಣ್ಮಗಳು ನನ್ನಂತಕಿನ ಕರಿತೆ ಅಂದ್ರ ನನ್ನ ಜನ್ಮ ಪಾವನಾಯ್ತು ನಾಯೇನು ನಿಮ್ಮ ಮನೆಗೆ ಬರಂಗಿಲ್ಲ ನಿಮ್ಮ ಪತಿ ಪುರುಷನ ಇವತ್ತು ತಂದ್ರೆ ನನ್ನ ಗುಡಿಸಲಕ್ ಬಿಡ್ರಿ ಅಂದವ್ರಿ ಅನಿಲಾದೇವಿ ನಕ್ಕೋತ್ ಹೋಗಿ ಗಂಡಗೆ ಹೇಳ್ತಾಳ ಇವತ್ತು ಸಂಜಿಕ್ ಬಾ ಅಂದಾಳ್ರಿ ತೀಕ ಚಪಾತಿ ಮಾಡಂದಿವ ಚಪಾತಿ ಚಜ್ಕ ಊಟ ಆಯ್ತು ಸಂಜೆ ಮಾಡಿ 7 ಆಯ್ತು ಇವ ಹೆಡಿಗೆ ಕೂತ್ ಹೇಳ್ತಾನ ಯಾವಾಗ ಹೋಗುದಲ್ಲಿ ಅಂದ ಯಾವಾಗ ಹೋದಲ್ಲಕೇನ್ರಿ ನಾನು ಊಟ ಮಾಡಿ ನಡ್ರಿ ಅಂತೇಳಿ ಹೆಡಿಗೆ ಕುಣ್ಸೋದ್ ಹೇಳ್ತೀವಿ ಹೊಂಟಳು ಆ ಗಂಗಾ ನದಿ ದಂಡೆ ಹಿಡಿದು ಹೊಂಟೇಳು ಗಂಗಾ ನದಿ ದಂಡ್ಯಾಗ ಒಂದು ಆದ ಗಿಡದ ನೆಳ ಆದ ಗಿಡಕ್ಕೆ ನೆಳ್ಳಕ್ಕೆ ಯಾರು ಯಾರು ಮಾಂಡುಕ ಋಷಿಗಳು
ಕಾಲ ಮ್ಯಾಲ ಹಾಕಿ ತಲೆ ತಳಗ್ ಮಾಡಿ ಜೋತ್ ಬಿದ್ದು ತಪಸ್ಸರಿ ಮಾಡ್ತಿದ್ರು. ಹೌದಾ ಅದಕ್ಕೆ ಹೇಳ್ತಾರ ಏನಪ್ಪ ಕುಂಟ ಕುಲಗೇಡಿ ಡೂಗಡ್ನಾಡಿತ್ತೇಳಿ. ಹೌದೌದು ಅಡಿಯಾಗ ಕೂತ ಮಗ ಸಂಕೊಂಡಿರ್ಲಿಲ್ರಿ. ಏನ್ ಮಾಡ್ಬೇಕ ಹಳೆ ವೇಸಿ ಮನಿ ಹೊಟ್ಟಿದ ಜಿಗಿದಾಡ್ತಿದ್ದ. ಆ ಋಷಿಗಳಿಗೆ ತನ್ನ ಮಾಂಡಗ ಅಲ್ಲಿ ಒತ್ತವಾದ ಬಿಟ್ಟ. ಅಡಿಯಾಗ ಕೂತ ನೀನು ಅಡಿಯಾಗ ಕೂತಲೆ. ಹೌದು ಮತ್ತ ಅವಾಗ ಋಷಿಗಳು ಮೊದಲೇ ಸಿಟ್ಟಿನವರು ಕಣ್ಣ ತೆರೆದು ದಿಟ್ಟಿ ಶಾಪ್ ಕೊಟ್ರು. ಏನತ್ತಪ್ಪ ಏ ಮಂಡ, ಹೌದಾ ಯಾವಾಗ ನೀ ನನಗೆ ಒದ್ದೆ ಅಂದ ಮೇಲ ಸೂರ್ಯನಾರಾಯಣ ಉದಯ ಹೇಳಿದಾಗ ನಿನ್ನ ಶರೀರ 1000 ತುಳಕಾಗಿ ಬೆಳಿ ನಿನಗೆ ಮರಣ ಹೊಂದಿರ್ತಾರೆ ಶಾಪ್ ಕೊಟ್ರು. ಹೌದಾ ಯಾವಾಗ ಈ ವಾಣಿ ಅಲ್ಲಿಲಾದೇವಿ ಕೇಳಿ ಹೆಡಿಗೆಯಲ್ಲೇ ತಾಳಗಿಟ್ರು. ಹೆಡಿಗೆಯಲ್ಲೇ ತಳಗಿಟ್ಟು ಅಲ್ಲಿಲಾದೇವಿ ಏನ್ ಮಾಡ್ತಾಳ? ಏ ಸೂರ್ಯನಾರಾಯಣ, ನೀ ಉದಯ ಹೈದ ನನ್ನ ಗಂಡನ 1000 ತುಳಕ್ ಶರೀರ ಆಗಿ ಬೀಳ್ತದ, ನನ್ನ ಗಂಡನ ಪ್ರಾಣ ಹೋಗ್ತದ, ನನ್ನ ಮುತ್ತೈತನ ಅಳಗ್ತದ, ನನ್ನ ಕಟ್ಟಿದ ಕರ್ಮಣಿ ಹರಿದು ಹೋಗ್ತದ. ಸೂರ್ಯನಾರಾಯಣ ನೀವು ಒಟ್ಟೆ ಉದಯ ಹೈದ ಬರ್ತ ಸೂರ್ಯನಾರಾಯಣ ಆಣಿ ಇಟ್ಟು ಬಿಟ್ರೆ ಹೆಣ್ಮಗಳು. ಹೌದಾ ಪತಿವರ್ತ ಹೆಣ್ಣು ಮಗಳ ವಾಣಿ ಏನು ಸೂರ್ಯನಾರಾಯಣ ಕಿವಿ ಬಿಟ್ರಿ. ಸೂರ್ಯ 3 ದಿವಸ ಉದಿ ಹಾಯ್ಲಿಲ್ಲ. 3 ದಿವಸ ಹೊಂಡ್ಲಾರ್ಕ 36 ಕೋಟಿ ದೇವಾನ್ ದೇವತೆಗಳು ಎಲ್ಲಾ ನಡಗ್ಲಾಕತ್ರು. ಹೆಂಗ ಸೂರ್ಯ 3 ದಿವಸ ಉದಿ ಹಾಯ್ಲಿಲ್ಲ ಅಂದ್ರ ಕಡ್ಡಿಗಾಯಿ ಭೂಮಿ ಆಗಿ ಬಿದ್ದೈತಿ. ಕಡ್ಡಿಗಾಯಿಗೆ ಸೂರ್ಯನ ಕಿರಣ ಬಿದ್ದರನೆ ಹಣ್ಣಾಗ್ತದ. ಹೆಂಗ ಜಗತ್ ಅಲ್ಲೋರ್ ಕಲ್ಲೋರ್ ಆಗ್ಲಕತ್ತೇಳಿ ಎಲ್ಲಾ ದೇವಾನು ದೇವತೆಗಳು ಕೂಡಿ ಲೀಲಾದೇವಿ ಶಾಪ್ ಕೊಟ್ರ ಸ್ಥಾನಕ್ಕೆ ಬಂದ್ಬಿಟ್ರು. ಅವಾಗ ಲೀಲಾದೇವಿ ಕೇಳ್ತಾರ, ಯವ್ವ ನೀನ್ ನಾಣಿ ಹೊಳಿತಪ್ಪ, ಸೂರ್ಯನಾರಾಯಣ ಉದಯ ಹಾಯ್ಬೇಕಾಗದ, ಜಗತ್ತಿನಾಗ ಹಕ್ಕಿ ಪಕ್ಕಿ ಹಾರಾಡಬೇಕಾಗಿದೆ ಅಂದಾಗ ಅವಾಗ ಲೀಲಾದೇವಿ ಹೇಳ್ತಾಳ, ನನ್ನ ಗಂಡನ ಪ್ರಾಣ ಹೊಟ್ಟದ್ರಿ, ನನ್ನ ಗಂಡನ ಬದುಕಿಸ್ತೀನಿ ಅಂದ್ರ ನಾಣಿ ಹೊಯ್ತಕೋತ ಎಲ್ಲಾ ದೇವಾನು ದೇವತೆಗಳು ಕೂಡ ಆಶೀರ್ವಾದ ಮಾಡ್ತಾರ. ನಿನ್ನ ಗಂಡನ ಪ್ರಾಣ ಹೋಗಂಗಿಲ್ಲ, ನಿನ್ನ ಗಂಡ ಜಗತ್ತಿನಾಗ ಚಿರಂಜೀವಿ ಆಗಲಿ, ನಿನ್ನ ಮುತ್ತೈತನ ಜಗತ್ತಿನಾಗ ಹೆಸರುವಾಸಿ ಆಗಲಿ, ಆಡಿ ಹೊಳಿ ತಕೊಂಡ್ರು. ಲೀಲಾದೇವಿ ಆಡಿ ಹೊಳಿ ತಕೊಂಡ್ರು. 3 ದಿವಸ ಟೈಮ್ ಆಗಿತ್ರಿ. 3 ದಿವಸ ಟೈಮ್ಕಾಗಿ ಜಗತ್ತಿನಾಗ ಅದೇ ಏನಾಯ್ತು, 3.5 ಮೂರ್ತಾಗಿ ಜಗತ್ತಿನಾಗ ಉಳಿದ್ರಿ. ನನ್ನ ಆತ್ಮೀಯ ಬಂಧುಗಳೇ, ಪತಿವ್ರತ ಹೆಣ್ಮಗಳ ಆಣೆ ಅಂದ್ರೆ ಇಂತಾದೈತಿ. ಇವತ್ತು ತಂಗಿಗೆ ತಾಯಿ ಅಣ್ಣ ತಂಗಿ ಕುಡಿಯದೇವು. ಇವತ್ತು ಪತಿವ್ರತ ಧರ್ಮ ಅಂದ್ರೆ ಹಿಂಗದ. ಈಗ ಬೇರೆ ಐತಿ ಪತಿವ್ರತ ಧರ್ಮ. ನಾನು ಹೇಳಿ ಅದನ್ನು ಮತ್ತೆ ನೀವೇ ಹೇಳ್ಬೇಕ. ಮೊನ್ನೆ ಮುದೋಳ ತಾಲೂಕ್ ಹಲ್ಕಿಗೆ ಹಾಕಿ ಹೋಗಿದ್ರಿ. ಹೌದಾ ಯಾರು ಚಿಂತೆ ಮಾಡ್ಲಕ್ ಹೋದ್ರೆ ಸಿಟ್ಟಿಗೇರಿ ಮಗನಿಗೆ ಬೇಯ್ಬೇಡ್ರಿ. ಇದು ಹೆಂಗ ಬರಮದೇವ್ರ ಜಾತ್ರೆ, ಅಲ್ಲಿ ಬರಮದೇವ್ರ ಮಗ ಬೀರಪ್ಪನ ಜಾತ್ರೆ. ಹೌದು ಹಲಿಕ್ಯಾಗ ಹೌದು ಹರ್ನಾಳ್ ರೇಖಾಗ ನಮಗ್ ಹಾಡ್ಕೆದಾವ್. ಹೌದು ಮತ್ತೆ ನಮ್ಮ ಡೊಳ್ಳಿನ ಪದ ಎದ್ದವ್ರ ಎಲ್ಲಾರು ದೇವ್ರ ಹೇಳ್ತಾವ್. ಯಾರು ಗುಂಡಾಡ್ತಾರ, ಯಾರು ಅಲಗ್ ಹಾಯ್ತಾರ, ಯಾರು ಬೆತ್ಗೋಲ್ ಹಾಯ್ತಾರ, ಯಾರು ಮೂಕ್ ಹೊಯ್ಕೆ ಮಾಡ್ತಾರ. ಹಿಂಗ ನಡೀತು. ಆ ಹಲ್ಕಿ ಬೀರಪ್ಪನ ಜಾತ್ರಾ ಕಮಿಟಿ ಚೇರ್ಮನ್ ಇಬ್ರು ಹೆಣ್ರಿ ಇವ. ಹೌದೌದು ಮತ್ ಯಾರು ಇಲ್ಲಿದ್ದವ್ರು ಸಿಟಿ ಬರ್ಬ್ಯಾಡ್ರಿ. ಆ ಇಬ್ರು ಹೆಂಡ್ರ ಬಂದು ಹಾರ್ಕಿ ಕೇಳಕ್ ಕೂತಾರ. ಎಲ್ಲಾರಿಗೆ ದೇವ್ರಿ ಹೇಳುದು ನೋಡಿ ನೋಡಿ ಕಮಿಟಿ ಚೇರ್ಮನ್ ದೊಡ್ಡ ಹೆಂಡತಿಗೆ ದೇವ್ರ ಎತ್ರಿ. ಹೆಣ್ಮಕ್ಳ ದೇವ್ರ ಹೆಂಗ ಅವ್ರೇನ್ ಗುಂಡ ಪಂಡ ಹೆಂಗಿಲ್ಲ ಅವ್ರು. ದೇವ್ರ ಬರ್ತಾರ ಹೆಂಗ ಯಾನಿಲ್ಲ ತಲೆ ಮ್ಯಾಗಿನ ಸೆರಗಾತರು ಸೊಂಟಕ್ ಸುತ್ತಾರ. ಸುತ್ತಿ ದೊಡ್ಡ ತುರ್ಬಾ ಜಾಡ್ಸಿದ್ದ ಕೊರವಂಜಿತಾಗ ಅಲ್ಲಿ ಆಗಿದ್ ಹೇಳತ್ತನ. ಹೆಣ್ಮಗಳು ಇಟ್ಟು ಮಾಡ್ಲಕತ್ತು. ಹೆಣ್ಮಗಳು ಏನೇನ್ಬೇಕ? ಏ ಮಕ್ಕಳೇ, ಮಕ್ಕಳಂದ್ರೆ ಯಾವ ಮಕ್ಕಳು? ಕಮಿಟಿ ಎಲ್ಲಾ ಹಾಡಿಕೆ ಕೇಳೋದು ಗಪ್ಪೆ ಕೂತ್ರು. ಹೆಣ್ಮಗಳು ಮಕ್ಕಳಂದ್ರೆ ಯಾವ ಮಕ್ಕಳು? ಈ ಕಮಿಟಿ ಮಕ್ಕಳು ಎಲ್ಲಿದ್ರು ಬರ್ರಿ ಅಂದ್ರು. ಕಮಿಟಿ ಅವ್ರು ವಿಚಾರ ಮಾಡ್ರು. ಏನು ಸರ ಚೇರ್ಮನ್ ದೊಡ್ಡ ಹೆಂಡತಿಗೆ ದೇವ್ರು ಬಂದೈತಿ. ನಾವೆಲ್ಲ 10-12 ಮಂದಿ ಮಕ್ಳು ಆಗೋದು ಹರ್ಕತ್ತಿಲ್ಲ. ಚೇರ್ಮನ್ ಎಬ್ಸ್ರಿ ಅಂದ್ರು. ಇದು ಬೆಳ್ತಾನ ಹುಗ್ಗಿ ಮಾಡಿ ದಣದ್ ಬೀರಪ್ಪನ ಪಲ್ಲಕ್ಕಿ ಅಂತ ಯಾಕೆ ಮಡಗಿತ್ರಿ. ಒಂದು ಹುಡುಗ ಉಳ್ಕೊತ ದೊಡ್ಡಪ್ಪ ದೊಡ್ಡವಾಗ ದೇವ್ರು ಬಂದೈತಪ್ಪ ಅಂತ. ಅದಕ್ಕೆ ಯಾರು ಕೊಂಡಿರ್ಲಿ ಕಡ್ಡಿ ಬಾವಲಿ ಎತ್ತು ದೊಡ್ಡ ಪಟಕ ಹಗಲ ಮೇಲೆ ಕಂಬಳಿ 1000 ಮಂದಿ ಕುಡಿತ್ರಿ. 1000 ಮಂದಿಯಾಗ ಬಂದ ಹೆಂಡತಿ ಕಾಲ ಹಿಡಿದ ಹೇಳ್ತಾ ಏನ್ ಹೇಳ್ತಿದ್ದೆ ಹೇಳ್ತಿದ್ದೇವ್ರು ಹೇಳ್ತಾರ. ಏ ಮಕ್ಕಳ ಬರೇ ಮುಗುಲ್ಲ ಮಾಡ ನೋಡ್ರಿ ಮಳಿ ಆಕೈತೇನ. ನಾ ಯಾರಿದ್ದ ಹಂಗ ಕಾಲ ಹಿಡ್ಕೋ ದೇವ್ರ ಬಂದ
ನಾ ಯಾರಿದ್ದ ಸೀಮಿ ದುರ್ಗ ಇದ್ದ. ನಾಳೆ ಶುಕ್ರವಾರ ಉತ್ತತ್ತಿ ಉದ್ರ ಗಡಬ ಮಾಡಿ ತನು ಗಡಬ ಮಾಡಿ ನಾನು ಊರು ಸೀಮೆ ದಾಟಿ ಸೊಪ್ಪು ಸುಕ್ಕಾಲ. ಹೌದಾ ಇವ ಟೀಕಾಯ್ತು ಕುಡು ಭಂಡಾರ ಅಂದ ಗಂಡ. ಹೆಂಡತಿ ಗಂಡಗೆ ಭಂಡಾರ ಕೊಟ್ಟಳು. ಗಂಡ ಸಣ್ಣಂಗೆ ಹೇಳ್ತಿದ್ರಿ ಹೇಳುದ್ರ ಹೆಣ್ಮಕ್ಳು ಮತ್ತೊಂದು ಬೇತ್ತಗಳು ಏ ಮಗನ ಇಟ್ಟೋತನ ಊರ್ ಮಾತಾಗ್ಯದೋ ಇದೊಂದು ಮನಿ ಮಾತೈತಿ. ಲಕ್ಷ್ಮಿ ಮಗನ ಹೊಟ್ಟೆ ಗಂಟ ಗುರುಮರಿ ಹಿಡಿದು ಕೂತೈತಿ. ನಮ್ ತಾಯಿನ ಆಪರೇಷನ್ ಮಾಡಿ ಫುಲ್ ಆಗು ಗಂಟಲ್ಲೋ ಮಗನ. ಯಾರು ಹೇಳಿ ಇತ್ತಿತ್ತಲಾಗಿ ಮನಿಗೆ ಹೊಸ ಕುದುರೆ ಬರೋಣ. ಹೊಟ್ಟೆ ಹಳಿ ಕುದುರೆ ಕಡೆ ಹಳ್ಳಿ ನೋಡ್ರ ಇಲ್ಲ ಅಂದ್ರ ಆ ಹೆಣ್ಮಗಳ ಗಂಡ ತನ್ನ ಮನಿಗೆ ಹೋಗ್ಲಾರ ಕಕ್ಕಿ ತಾಪಾಗಿದ್ದೇವ್ರ ಹೇಳ್ಯಾಳ್ರಿ. ಮತ್ತ ಬುಳ್ಳಪ್ಪ ಹೇಳ್ತೇವೆ ನಾಳೆ ಕಾಕಗಳು ಕಬ್ಬಿ ನೀರು ರಾಶಿ ಬರೋದ್ರ ನೀವು ಮಾಡ್ರಿ ಎಲ್ಲ ಹಂಗೇನಿಲ್ಲ. ಅದಕ್ಕ ತಂಗ್ಯವ ಈಗಿನ ಧರ್ಮ ಹಿಂಗಲ್ಲ. ಯಾಕೆ ಜಗತ್ತಿನಾಗ ಹೇಳ್ಬೇಕಂದ್ರ ಯಾಕಪ್ಪ ತಂಗಿ ಒಂದು ಮಾತು ಹೇಳು. ಏನ ಸರ ಪರಮೇಶ್ವರ ತನ್ನ ಇಚ್ಛಾ ಶಕ್ತಿಯಿಂದ ಬಸವಣ್ಣನ ಲಗ್ನ ಆಗ್ಬೇಕಾರ ಏನು ಸರ ಅದೇ ಹೌದಾ ನಿವೇಡ ಲಕ್ಷಡು ಬಸವಣ್ಣನ ಲಗ್ನ ಆಗ್ಬೇಕಾರ ಅವಾಗ ತನ್ನ ಇಚ್ಛಾ ಶಕ್ತಿಯಿಂದ ಬಸವಣ್ಣ ಲಗ್ನ ಆಗ್ಬೇಕಾರ ಅರಿಶಿಣ ಬೇರ್ ತಯಾರು ಮಾಡಿ ಕೈಯಾಗ ಕಂಕಣ ಕಟ್ಟಿ ಬಸವಣ್ಣ ಲಗ್ನ ಅಂತ ಹೇಳ್ಯಾರಿಲ್ರಿ. ಹೌದು ಸತ್ಯ ಮಾತ. ಕಂಬಳಿ ಇದಕ್ಕೆ ಎಲ್ಲಿ ಹುಟ್ಟ್ಯದ ಯಾವಾಗ ಹುಟ್ಟ್ಯದ ನಾವ್ ಹೇಳ್ಬೇಕಾಗ್ಯದ. ಎಲ್ಲಿ ಹುಟ್ಟದ್ರಿಪ್ಪ ಇನ್ನ ಪರಮೇಶ್ವರ್ ಲಗ್ನ ಇಲ್ಲ ಅವಾಗೆ ಕಂಡು ಹುಟ್ಟ್ಯದ. ಇಲ್ಲ ನೀನೇ ಮಾಸ್ತರಾಗ ನಮ್ಮ ಅಪ್ಪನ ಹೋಗಿ ಮಾತಾಡಿದ್ರು ಇನ್ನ ಪರಮೇಶ್ವರ್ ಲಗ್ನ ಇಲ್ಲ. ಪರಮೇಶ್ವರ್ ಲಗ್ನ ಆಗ್ತಕ್ಕಂತ ಸಮಯದಲ್ಲಿ ಪರಮೇಶ್ವರ ಪಟ್ಟಗಟ್ಲಕ್ ತಯಾರಾಗ್ಯಾರ. ಆ ಪರಮೇಶ್ವರ ಪಟ್ಟಗರ್ತಕ್ಕಂತ ಸಮಯದಲ್ಲಿ ಕಂಬಳಿ ಬೇಕಾಗ್ಯದ. ಆ ಸಮಯದಲ್ಲಿ ಏನ್ ಮಾಡ್ಯಾರ ಉದಕ ಮುನಿ, ವಾಯು ಮುನಿ, ಶೀಲ ಮುನಿ, ನೀಲ ಮುನಿ, ಹೋಮ ಮುನಿ, ಆ 5 ಮುನಿಗಳ ಋಷಿಗಳ ಋಷಿಗಳ ಕೂದಲದಿಂದ ಕೈಲಾಸ ಕಂಬಳಿ ತಯಾರಾಗ್ಯದ. ಆ ಸಮಯದಲ್ಲಿ ಪರಮೇಶ್ವರ ಕಂಬಳಿ ಪರಮೇಶ್ವರ ಪಟ್ಟಗಿರ್ತಕ್ಕಂತ ಸಮಯದಲ್ಲಿ ಕಂಬಳಿ ತಯಾರಾಯ್ತಾ. ಅವಾಗ ಬ್ರಹ್ಮ ಬೆಚ್ಚ ಹೋಗದ, ನಾರದ ಲಾಳಿ ಹೋಗದ, ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡಿ ಕಂಬಳಿ ತಯಾರು ಮಾಡ್ರು. ಅವಾಗ ಕಂಬಳಿ ಎಷ್ಟು ತಯಾರದು ಹೋಮ ಗಂಬಳಿ, ನೇಮ ಗಂಬಳಿ, ಮಲಗಂಬಳಿ ಇರ್ತಕ್ಕಂತ 3 ಕಂಬಳಿಗಳು ತಯಾರದು. ಅವಾಗ ಪರಮೇಶ್ವರ ಪಟ್ಟಗಟ್ಟತಕ್ಕಂತ ಸಮಯದಲ್ಲಿ ಹೋಮಕ್ಕೆ ಹೋಮ ಗಂಬಳಿ ಹಚ್ಚರು, ನೇಮಕ್ಕೆ ನೇಮ ಗಂಬಳಿ ಹಚ್ಚರು, ನಿರಂಕಾರದಾಗ ನೀಲ ಗಂಬಳಿ ಹಚ್ಚರು. ಕಂಬಳಿ ಎಲ್ಲಿ ತಯಾರಾಯ್ತು ನಾ ಪರಮೇಶ್ವರ ಲಗ್ನ ಆಗಿಲ್ಲ ಅವಾಗ ತಯಾರಾಗ್ಯದ ಕಂಬಳಿ. ಭಂಡಾರ ಯಾವಾಗ ತಯಾರಾಗ್ಯದ ಬಸವಣ್ಣ ಲಗ್ನಕ್ಕೆ ಭಂಡಾರ ತಯಾರಾಗ್ಯದ. ಅದಕ್ಕ ಅಜಗ ಯಂತ್ರ ನೀವು ತಿಳ್ಕೊಂತ ಮಾತೈತಿ. ಇನ್ನೊಂದು ಮಾತ ಏನ್ರಿಪ್ಪ ಕಂಬಳಿ ಜಗತ್ತಿನಾಗ ಏನು ಕುಣುವುದ ಯಾಕಂದ್ರೆ 1 ಲಕ್ಷ ಮಾತೈತಿ. ಏನ್ ಸರ ಇದ ಕುರುಬರ ಕಂಬಳಿ ಸಾಮಾನ್ಯ ಅಲ್ಲ. ಇದು ಎಂತದಪ್ಪ ಜಗತ್ತಿನಾಗ ಕಂಬಳಿ ಬೀಸಿ ಮನಿ ಕರ್ದಾರ. ಮೊನ್ನೆ ಯೂಟ್ಯೂಬ್ ನ್ಯಾಗ ನೋಡಿರ್ಬೇಕು ನೀವು. ಮೊಹರಂದಾಗ ಬೆಂಕಿ ಮೇಲೆ ಕಂಬಳಿ ಹಾಸಿ ನಮಾಜ್ ಮಾಡ್ಯಾರ ಇಸ್ಲಾಂದವ್ರು. ಕಂಬಳಿ ಅಂದ್ರೆ ಸಾಮಾನ್ಯ ಇಲ್ಲ, ಜೀವಂತ ಪೀಠ ಅಟ್ಟೆ ಅಲ್ಲ. ಪರ್ಸು ಗದ್ದಾದಾಗ ಒಬ್ಬರು ಸಾಹುಕಾರ ಹೊಲ ಐತಿ. 20 ಎಕರೆ ಹೊಲ ಐತಿ ಸಾಹುಕಾರದು. ಅದ್ರ ಮಗ್ಗಲಕ ಒಬ್ಬೊಂದು ಬಡವಂದು 4 ಎಕರೆ ಜಮೀನ್ ಐತಿ. ಸಾಹುಕಾರ ಯಾವುದೇ ಒಂದು ಕಾರಣದಿಂದ 4 ಎಕರೆ ಜಮೀನು ಕೊಡ್ಲಾಕ್ ತಯಾರಾಗ್ಯಾನ. ಆ 4 ಎಕರೆ ಜಮೀನ್ದಾಗ ಒಂದು ಬಾಯಿ ಐತಿ. ಇವ ಬಡು ವಿಚಾರ ಮಾಡ್ದ ಸಾಹುಕಾರ 4 ಎಕರೆ ಜಮೀನ್ ನಮಗ್ ಕೊಡ್ತಾರ ಮಾರ್ತಾರಂದ್ರ ನಾನೇ ತಗೋಬೇಕಂತೇಳಿ ಬಡು ಮನುಷ್ಯನಲ್ಲಿ ಆಸೆ ಹುಡ್ತು. ಆ ಕಡೆ ರೊಕ್ಕ ಹೊಳೆ ಮಾರಿ ಕೆರೆ ಜಮೀನು ತಗೊಂಡ್ ಬಿಟ್ಟ. ಜಮೀನೆಲ್ಲ ತಗೊಂಡ ಖರೀದಿ ಐತಿ, ಸಾಗೋಲ್ ನಡೀತು. ಸಾಹುಕಾರ ಸುಮ್ಕೊಂಡಿರ್ಲಿಲ್ಲ. ಆ 4 ಎಕರೆ ಹೊಲದ 25 ಮೊಳ ಬಾಯಿ ಇತ್ಲ. ಬಾಯಿ ಮೇಲೆ ತಂದ ಇಂಜಿನ್ ಮೋಟರ್ ಇಟ್ಟ. ನೀರ್ ಜಗ್ಲಾಕತ್ತೋ ಆಗ ಬಡು ಹೊಕ್ಕಾತಾನ. ಏನತ್ರಿ ಸರ ಸಾಹುಕಾರ ಹೊಲ ಮತ್ತು ಬಾಯಿ ಎಲ್ಲ ನಮಗ್ ಮಾರಿರಿ, ಮತ್ತ ನಮ್ ಬಾಯಿಗೆ ನೀರ್ ಯಾಕೆ ಹೋಗ್ತದ ಸಾಹುಕಾರ್ಗ ಬಡು ಹರ್ಕತ್ತಿಟ್ಟ. ಅವಾಗ ಸಾಹುಕಾರ ಹೇಳ್ತಾನ ಏನತ್ರಿಪ್ಪ ಏ ಹುಚ್ಚ ಮಾಡಪ್ಪ, ನಿನಗ ಹೊಲ ಕೊಟ್ಟಿನಿ, ಬಾಯಿ ಕೊಟ್ಟಿನಿ, ನೀರು ನಾ ಕೊಟ್ಟಿಲ್ಲ ತಮ್ಮ ಅಂತೇಳಿ ತಕರಾರು ಇಟ್ಬಿಟ್ಟ. ಹೌದಾ
ಗದ್ದಾದಾಗ 10 ಹಳ್ಳಿ ಮಂದಿ ಕೂಡಿ ನ್ಯಾಯ ಆಯ್ತು. ಇದು ನ್ಯಾಯ ಬಗ್ಗೆ ಎಲ್ಲಿಲ್ಲ ಗದ್ದಾದಾಗ ಅಲ್ಲಿ ಹೋಯ್ತು. ಎಲ್ಲಿ ಸರ ಜಮಖಂಡಿ ಕೋರ್ಟಿಗೆ ಹೋಯ್ತು. ಜಮಖಂಡಿ ಕೋರ್ಟಿಗೆ ಹೋದ್ರ ಮತ್ ಸೌಕಾರ ಕಡೆ ರಗಡ್ ಹೋಗ್ರಿ. ಎಲ್ಲಾರು ಸೌಕಾರ ಬೆನ್ನಿ ಹುಡ್ರು ಬೆನ್ನತ್ತವ್ರ ಯಾರು. ಆ ಜಮಖಂಡಿಯಾಗಿ ನ್ಯಾಯ ಮುಗಿದಾಯ್ತು. ಎಲ್ಲಿ ಹೋಯ್ತ್ರಪ್ಪ? ಬಾಗಲಕೋಟಕ್ಕೆ ಹೋಯ್ತು. ಜಿಲ್ಲಾಕ್ ಹೋಯ್ತು. ಬಾಗಲಕೋಟದಿಂದ ಎಲ್ಲಿ ಸರ? ಬೆಂಗಳೂರಿಗೆ ಹೋಯ್ತು. ಹೌದಾ? ಬೆಂಗಳೂರದಿಂದ ದಿಲ್ಲಿ ಹೈಕೋರ್ಟಿಗೆ ಬಿತ್ತು ನ್ಯಾಯ. ಹೌದಾ? ಅವಾಗ ಒಟ್ಟೆ ವಟ ಕೊಡ್ಲಿಲ್ಲ. ಅವಾಗ ಇವ ವಿಚಾರ ಮಾಡ್ದ, ಏನತ್ರಪ್ಪ ಇದ್ಯಾನು ನನ್ನಂತೆ ಕಾಣಾಗಿಲ್ಲ ಅಂತೇಳಿ ತನಗೆ ತಿಳಿಕ ತನ್ನ ಮೊಳಕಾಯಿ ಕುರಿ ಕಾಯ್ಕೋತ ಬಂದಿಕ್ಕಿಂದ ಏನು ಗಿಡದ ಬಡ್ಡೆ ಕೂತಿದ್ದ. ಒಬ್ಬ ಹಾಲು ಮತ್ತದ ಪೂಜಾರಿ ಏನ್ ಮಾಡ್ದಾರಪ್ಪ? ಕುರಿ ಕಾಯ್ಕೋತ ನೀರಿಗೆ ಬಂದ. ನೀರಿಗೆ ಬರ್ ಕೈ ಹೊಲ ತಗೊಂಡ ಮೊಳಕಾನೆ ತಿಳಿ ತಿರ್ಸ್ಕೊಂಡ್ ಕೂತಿದ್ದ. ಹೌದಾ? ಯಾಕೋ ಹಿಂಗ್ಯಾಕ ಕೂತಿ ಹಿಂಗಾಗ್ಯದ್ರಿ ಅಂತ. ಹೌದಾ? ಹಿಂಗಾಗ್ಯದ್ರ ನ್ಯಾಯ ಮಾಡೋ ಮಕ್ಳ ಯಾರಂದ್ರ ಹೆಂಗ್ರಿ ದಿಲ್ಲಿ ಹೈಕೋರ್ಟಿಗೆ ಬಿದ್ದೈತಂದ. ಹೌದಾ? ಅದೇ ಅಂತ ಕೋರ್ಟ್ ಮಗನ ಹೊಲ ತಗೊಂಡಿ ಮತ್ತ ಬಾಯಿ ತಗೊಂಡಿ ನಡಿ ನಾನೇ ನ್ಯಾಯ ಮಾಡ್ತಂದ. ನಡ್ರಿ ಅಂತ ಹೇಳಿ ಹೋದ್ರ ಇಬ್ರು ದಿಲ್ಲಿ ಹೈಕೋರ್ಟಿಗೆ. ದಿಲ್ಲಿ ಹೈಕೋರ್ಟ್ನಾಗ ಅವ್ರನ್ನ ಕರೆದ್ರು ಇವ್ರನ್ನ ಕರೆದ್ರು. ಹೊಲ ಕೊಟ್ಟವ್ ಕೇಳ್ತಾರ, ಏನತ್ರಪ್ಪ ಏನೇನ್ ಕೊಟ್ರಿ? ಹೊಲ ಕೊಟ್ಟಿನ್ರಿ, ಬಾಯಿ ಕೊಟ್ಟಿನಿ. ಬಾಯಿ ನೀರ್ ಕೊಟ್ಟಿಲ್ಲ ನಾವ. ಮತ್ತೆ ಇವನು ಕರೆದ್ರು, ಇಲ್ರಿ ಹೊಲ ತಗೊಂಡ್ರಿ ಬಾಯಿ ತಗೊಂಡ್ರಿ, ಬಾಯಿ ನೀರ್ ಮಾತ್ರ ಖರೀದಿ ಪತ್ರ ಬರ್ದಿಲ್ಲ. ಉತ್ತಾರ ನನ್ನ ಹೆಸರಲ್ಲೇ ಅದ. ಕೊಟ್ಟ ಮಾಲಕ ಎಲ್ಲಾ ಬರೋಬ್ಬರಿ ಐತಿ. ಅವಾಗ ಇವ ಪೂಜಾರಿ ಕಂಬಳಿ ಹೆಡ್ಕೆ ಹಾಕೊಂಡು ಒಳಗ್ ಹೋದತ್ತ. ಓ ವಕೀಲ್ರ, ಓ ಜಜ್ರ, ಜಜ್ರ ನ್ಯಾಯ ನೀವು ಶುದ್ಧ ಮಾಡ್ತೀರೇನಿಲ್ಲ ಅಂದ. ಇಲ್ಲಪ್ಪ ನಾವೆಲ್ಲ ನ್ಯಾಯ ಶುದ್ಧ ಮಾಡ್ತೀವಿ, ಕಾಗದ್ನಾಗ ಹಿಂಗೈತಿ. ಮತ್ ಇದ್ರ ಪ್ರಕಾರ ನ್ಯಾಯ ಮಾಡ್ಬೇಕು ನಾವು. ಮತ್ ಇದು ನ್ಯಾಯ ನೀ ಶುದ್ಧ ಮಾಡಂಗ ಐತೆ. ಅವ ಜಜ್ ಕೇಳ್ತ ಕುರುಬ ಪೂಜಾರಿಗೆ. ಕುರುಬ ಪೂಜಾರಿ ಅಂದತ್ತ, ಈ ನ್ಯಾಯನ ಶುದ್ಧ ಮಾಡ್ತೀನಿ ಅಂದ. ಮತ್ತ ಜೇರ್ ನ್ಯಾಯ ಶುದ್ಧ ಮಾಡ್ಲಿಕ್ಕೆ ಹೆಂಗಂದ್ರ ಕೋರ್ಟ್ನವ್ರು ಏನಿಲ್ರಿ 200 ಕುರಿ ಅದಾವ. 200 ಕುರಿ ನ್ಯಾಯ ಶುದ್ಧ ಆಗ್ಲಿಕ್ಕೆ ನಿಮ್ ಕೋರ್ಟಿಗೆ ಬಿಡ್ತಾನ ಅಂದ. ಅವಾಗ ಜಡ್ಜ್ ಒಪ್ಕೊಂಡ. ಮತ್ ಇವ ಪೂಜಾರಿ ಏನನ್ಬೇಕ, ನನ್ನೂ 200 ಕುರಿ ನಿಮ್ಗೆ ನಂದು ತಪ್ಪಾಯ್ತಾನ ಬಿಡ್ತೀನಿ. ಮತ್ತ ನೀವ್ಯಾನ್ ಬಿಡ್ತೀರಿ ಅಂದ. ನ್ಯಾಯ ನಂದು ಶುದ್ಧ ಆದ್ರೆ ನೀವೇನ್ ಬಿಡ್ತೀರಿ? ನ್ಯಾಯ ನಂದು ಶುದ್ಧ ಆಯ್ತ ನೀವೇನ್ ಬಿಡ್ತೀರಿ? ನೀ ಹೇಳಿದೆ ಮಾಪಿ ಅಂದ್ರು. ಹೌದಾ? ಗುದ್ದಿನ ಹೇಳಿದೆ ಮಾಪಿ ಅಂದಾಗ ಆಯ್ತ್ರಿ ಅಂದ. ಎಲ್ಲಾ ನ್ಯಾಯವಾದ ಒಪ್ಪವಾದ ನಡೀತ್ರಿ. ಪೂಜಾರಿ ಮನುಷ್ಯ ಜಜ್ ಕೋರ್ಟ್ ಮೇಲೆ ಕೂತು ನ್ಯಾಯ ಕೊಡ್ತಿದತ್ತ. ಏನತ್ತ? ಹೊಲ ಕೊಟ್ಟಿ ಸೌಕಾರ, ಬಾಯಿ ಕೊಟ್ಟಿ ಬರೋಬ್ಬರಿ ಐತಿ. ಬಾಯಿ ತಗೊಂಡಿ ಹೊಲ ತಗೊಂಡಿ ನೀರ್ ತಗೊಂಡಿಲ್ಲ ಇಲ್ಲ. ಮತ್ತ ನಮ್ಮ ಬಾಯಾಗ ನಿನ್ನೂ ನೀರ್ ಯಾಕಪ್ಪ? 2 ದಿವಸ ಟೈಮ್ ತಕೋತೀವಿ, ಕುಡ್ತೀವಿ, ತಕೋದ್ರಿ ತಕೋ ಬಿಡ್ತೀರಿ ಬಿಡು. 2 ದಿವಸ ಆದ್ಮೇಲೆಲ್ಲ ಹೊಲ ತಗೊಂಡವ್ ಹೆಸರಲ್ಲಿ ಅಂದ. ಹೌದಾ? ಜಜ್ಮೆಂಟ್ ಓಪನ್ ಕೊಟ್ಟು ಬಿಡ್ತೀರಿ, ಎಲ್ಲಾ ತಾಯಿ ಕೊಟ್ಟು ಬಿಟ್ರು. ಅವಾಗ ಪೂಜಾರಿ ಮನುಷ್ಯ ಜಡ್ಜ್ ಕೇಳತ್ತ, ಏನತ್ತ? ಪೂಜಾರಿ ನ್ಯಾಯ ಶುದ್ಧ ಮಾಡಿದಿಪ್ಪ, ಎಲ್ಲಾ ಬರೋಬ್ಬರಿ ಆಯ್ತು, ಮತ್ತ ನಿನಗೆ ಯಾನ್ ದಂಡ ಕೊಡತಿ ಕೇಳಂದ್ರತ್ತ. ಹೌದಾ? ಅವಾಗ ಪೂಜಾರಿ ಮನುಷ್ಯ ಅಂದತ್ತ, ಏನತ್ತ? ಕರಿ ಕಂಬಳಿ ಹಗಲಿ ಮೇಲೆ ಹಾಕೊಂಡು ಈ ಕೋರ್ಟ್ನಾಗ ಕೂತ ನ್ಯಾಯ ಕೊಟ್ಟಿನಿ. ಇನ್ನು ಜಗತ್ತಿನಾಗ ಕೋರ್ಟ್ನಾಗ ಎಲ್ಲಾ ನ್ಯಾಯ ಮಾಡೋರು ಕರಿ ಕೋರ್ಟ್ ಹಾಕೊಂಡ ನ್ಯಾಯ ಮಾಡ್ಬೇಕಂತೇಳಿ ಮಾದಿಟ್ಟ. ಹಂಗ ಕಂಬಳಿ ಮೈಮೆ ಇದ್ರಿ ತಂಗಿಯವ್ರ. ಹೌದ್ರಿ ತಂಗಿಯವ್ರ, ಅಕ್ಕವ್ರ ಇರ್ಲಿ. ಬಾಳ ಒಳ್ಳೆ ಕಲಾವಿದರ. ಹೌದು, ಅವನ್ನೆಲ್ಲರ ಉದ್ದೇಶ ಎಲ್ಲಾ ಮಾತು ಹೇಳ್ಯಾರ. ಯಾಕಂದ್ರ ಯಾಕ್ರಿಪ್ಪ ಹುಟ್ಟಿದೊಮ್ಮೆ ಸಾಯಲೇಬೇಕ್ರಿ. ಸಾಯಬೇಕಲ್ಲ, ಯಾಕೆ ಈ ಮಾತು ಹೇಳ್ಬೇಕು? ಯಾಕೆ ಸರ? ನಮಗ ನಿಮ್ಗ ಡೊಳ್ಳಿನ ಪದ ಹಾಡವ್ರಿಗೆ ಹಿಂದ ಆಗಿವ್ಯಾರ ದೇವ್ರಗೌಡ್ರು, ಕೊಂಕಣಗಾವಿ ಎಲ್ಲಪ್ಪ, ಲೋಡಿ ಸದಾ ಹತ್ರಗ ಅಡಿಯಪ್ಪ, ಕೊಂಕಣಗಾವಿ ಎಲ್ಲಪ್ಪ ಮುತ್ಯ, ಯಾರು ರೂಗಿ ಶಾಂತಲಿಂಗ ಎಲ್ಲಾರು ಹೋಗ್ಯಾರ. ಅವ್ರನ್ನ ಯಾರು ನೋಡಿಲ್ಲ. ನೋಡಿಲ್ರಿಪ್ಪ. ನಮ್ಮ ಒಡನಾಟಿಯಾಗಿರ್ತಕ್ಕಂತ ಯಾರು ಸರ? ಗಾಣಿಗೇರ ಸಮಾಜದಲ್ಲಿ ಹುಟ್ಟಿ ಜಗತ್ತಿನಾಗ ಮಾತಿನ ಮುಚ್ಚನಿಸಿ ನಮ್ಮ ಸುನ್ಯಾಳ ಹನುಮಂತರಾಯ ಗೌಡ್ರು ಮನೆ ನಿಮ್ನೆಲ್ಲಾರು ಅಗಲಿ ಹೋದ್ರು. ಅಗಲಿ ಹೋಗ್ಯಾರಂದ್ರ ಅಂತವ್ರು ಸುಮ್ಮನೆ ಸಾಮಾನ್ಯ ಹೆಸರು ಬರಂಗಿಲ್ಲ, ಮಾತಿನ ಮುತ್ತು ಅಂದ್ರು. ಯಾಕೆ ಮಾತು ಹೇಳ್ಬೇಕಾಗಿದವ್ರ? ಯಾಕೆ ಹೇಳ್ಬೇಕ್ರಿಪ್ಪ? ಈ ಗಾಣಿಗೇರ ಸಮಾಜಕ್ಕ ಹಾಲು ಮತ್ತು ಸಮಾಜಕ್ಕೆ ಬಹಳಷ್ಟು ಸಂಬಂಧಗಳದಾವ. ಹೌದು. ಯಾನ ಮನ್ಯಾಗ ವೈನಿ ಫೋನ್ ಹಚ್ಚಿರ ಈಗ ಅದಕ್ಕ ಯಾಕೆ ಮಾತು ಹೇಳ್ಬೇಕಂದ್ರ ಯಾಕ್ರಿಪ್ಪ ಹಿಂಗ ಹಾಲು ಮತ್ತದ ವೈಭವದೊಳಗೆ ತಾವೆಲ್ಲಾರು ಶ್ರೀಮಂತರದೇರಿ. ಹೌದು. ಭಗವಂತ ನಮಗ ಶ್ರೀಮಂತಿ ಕೊಟ್ಟಾನ. ಜಗತ್ತಿನ ಕುರುಬ ಸಮಾಜಕ್ಕಿದ್ದಂತ ಮಾನ್ಯತೆ ಯಾವ ಸಮಾಜಕ್ಕೂ ಇಲ್ಲ. ಹೌದು. ಇದನ್ನ ಕುರುಬ ಸಮಾಜದವ್ರಿಗೆ ಎಷ್ಟು ಮಂದಿ ಮೊದಲು ತಿಳ್ಕೊಬೇಕಾಗ್ಯದ. ಹೌದು.
ಯಾಕಂದ್ರೆ ಅಂತ ಕಿಮ್ಮತ್ತ ಭಂಡಾರ ದೇವ್ರು ನಿಮ್ಗೆಲ್ಲಾರಿಗೆ ಕೊಟ್ಟಾನ. ಹೌದು ನಿಮ್ನ ಎಷ್ಟೋ ಮಂದಿ ಕರೆದು ಪೂಜಿಸ್ತಾರ. ಹೌದಾ ಆ ಧರ್ಮ ನಾವು ನೀವು ಉಳಿಸ್ಕೊಂಡು ಹೋಗ್ಬೇಕಾಗಿದ್ದು ನಮ್ಮ ನಿಮ್ಮೆಲ್ಲರ ಧರ್ಮ ಐತಿ. ಹೌದು ಯಾಕಂದ್ರ ಯಾಕ್ರಿಪ್ಪ ಅದಕ್ಕೆ ಹೇಳ್ತಾರ ಈಶ್ವರಣ್ಣ, ಏನತ್ರಿಪ್ಪ ಕೊನೆ ಹೊತ್ತ ಬಾಳೆವಾಗಿತ್ತು, ತೆನೆ ಹೊತ್ತ ಜೋಳವಾಗಿತ್ತು, ಹೌದು ಬಾಗಿತ್ತು, ಫಲ ಹೊತ್ತ ವೃಕ್ಷವಾಗಿತ್ತು, ಹೌದು ಗುಣವಂತ ಮನುಷ್ಯನ ಶಿರವಾಗಿತ್ತು. ಹೌದು ಹೌದು ಆದ್ರೆ ಶ್ರೀಮಂತಿಕೆ ಹೊತ್ತ ಮನುಷ್ಯನ ಶಿರೆಯಂತ ಬಾಗಿತ್ತು. ಶ್ರೀಮಂತನ ಸಿರೆ ಹೆಂಗ್ ಬಾಗ್ತದ್ರಿ? ಶ್ರೀಮಂತರ ಬಾಗಂಗಿಲ್ಲ, ಬಾಗೋದಿಲ್ಲ. ಯಾಕಂದ್ರ ಯಾಕ್ರಿಪ್ಪ ಬಾಳಿ ಗಿಡಕ್ಕೆ ಗೊನೆ ಐತರ ಬಾಳಿ ಗಿಡ ಬಾಗ್ತದ. ಬಾಗ್ತದ. ಹೊಲದಾಗ ಜೋಳ ಬಿತ್ತಿವ ದಂಟಿಗೆ ಮ್ಯಾಲ ಮುತ್ತಿನ ಕಾಳ ಐತ ಜೋಳ ದಂಟು ಬಾಗ್ತದ. ಹೌದು ಹೊಲದಾಗ ದ್ರಾಕ್ಷಿ ಹೆಚ್ಚ, ದಾಳಂಬ್ರಿ ಹೆಚ್ಚ, ನುಗ್ಗಿ ಪಡ ಹೆಚ್ಚ, ಪಪ್ಪಾಯಿ ಹೆಚ್ಚ, ಪೇರೂರಿ ಹೆಚ್ಚು, ಯಾವ್ದು ಹಚ್ಚಲಿ ಆ ಗಿಡಕ್ಕೆ ಕಾಯಿ ಐತರ ಗಿಡ ಸಹಿತ ಬಾಗ್ತದ. ಹೌದು ಮತ್ತ ಶ್ರೀಮಂತಿಕೆ ಹೊತ್ತ ಮನುಷ್ಯನ ಶಿರ ಹೆಂಗ ಬಾಗ್ತದ? ಏನೋ ಒಳ್ಳೆ ನಡೀತಿತ್ತ ಮನುಷ್ಯ ಎಲ್ಲರಿಗೆ ಬಾಗಿ ನಡೀತಾನ. ಹೌದು ಒಳಗೆ ನಾನ್ತಕ್ಕಂತ ಶ್ರೀಮಂತಿಕೆ ಸೊಕ್ಕಿತ್ತಾರ, ಬಾಗೋದಿಲ್ಲ, ಅವ ಬಾಗಂಗಿಲ್ಲ. ಹೌದು ಯಾರಿಗೆ ಶ್ರೀಮಂತಿಕೆ ಸೊಕ್ಕಿತ್ತು? ಯಾರಿಗಿತ್ರಿಪ್ಪ? ಯಾವ ಧಾರವಾಡ ಜಿಲ್ಲೆ ಗದಗ ತಾಲೂಕ ಉಪ್ಪಿನ ಬೆಟಗಿ ಗ್ರಾಮ ಡಂಕನಾಡ್ ದೈಗೊಂಡವ್ರು ಕರಿಕುಂದ ಗಾಣಿಗೆ ಸಮಾಜ. ಹೌದು ಇವ್ರ ಮನ್ಯಾಗ ಆಸ್ತಿ ಅಂದ್ರೆ ಹೆತ್ತಾರು ಎಂತಾದ್ರಿಪ್ಪ? ಆನೆ ಬಟ್ಟಿ ಕುದುರೆ ಪಾಗ ಅಕ್ಕಳ ಎಂಡೆ ಎಮ್ಮೆ ಗೋದನ ಗೌಡದವಣಿ ಕಟ್ಟ್ಯಾನ. ಕಟ್ಟ್ಯಾನ. ಬಂಗಾರ ಮಂಚ ಬೆಳ್ಳಿ ಹಿಡಿಯ ಗಳ್ಳಿ ಹಾಸಿಗೆ ಹೂವಿನ ಹೊಚ್ಚಿಗೆ, ಹೌದು ಕೈ ಕಾಲೊತ್ತಿ ಕೈಕೊಂದ್ ಮಂದಿ ಇದಾರ. ಚೌರಾಫೀಸಿಗೆ 1000 ಮಂದಿ ಇದಾರ. 365 ಅಂಕಣ ಮಂದಿ ದೈಗೊಂಡ ಗೌಡ ಐತಿ. ಹೌದು ಹೌದು ಎಂತ ಶ್ರೀಮಂತಿಕೆ ಒಳಗ ಏನ್ ಮಾಡಿದ? ದೈಗೊಂಡ ಗೌಡ ಕಣ್ಣು ಮುಚ್ಚಿ ಕಣ್ಣು ತೆಗಿತಾನ. ಹೌದು ಆದ್ರ ಗೌಡನ ಮನಸ್ಸಿನಾಗ ಹಂಕಾರ ಬರ್ ಬಾ ಈ 50 ಹಳಿ ನಾವು ಒಬ್ಬನೇ ಮಾಲಕ್ಕಿದ್ದ, ನನ್ನ ಮಾತೆ ಕೇಳ್ತಾರ. ಹೌದು ಎಲ್ಲಿ ಎಲ್ಲಿ? ಗದ್ದಾಳ, ಗೋಟೆ, ಕಲಿಬೆಳಗಿ, ಕಾಜಿ ಬೆಳಗಿ, ಕನ್ನೊಳ್ಳಿ, ತೊದಲು ಬೈಗಿ ಎಲ್ಲಾ ಹಳ್ಳಿಗೆ ನಾನೇ ಮಾಲಕ್ಕಿದ್ದ. ಹೌದು ಎಲ್ಲಾರು ನನ್ನ ಮಾತೆ ಕೇಳ್ತಾರ, ನಾ ಹೇಳ್ದಂಗೆ ನಡಿಬೇಕು ತಳಿ. ಹೌದು ಗೌಡ ಒಂದು ಪಂತ ಹಾಕಿಟ್ಟ. ಏನತ್ರಿಪ್ಪ ಪಂತ? ಏನು ಪಂತ ಹಾಕ್ತಂದ್ರ ಏನ್ ಹಾಕಿದ್ರಿಪ್ಪ? ಪ್ರತಿಯೊಬ್ರು ಎಲ್ಲಾರು ಕೊಳ್ಳಾಗ ಲಿಂಗ ಕಟ್ಟೆ ಬಾಳ್ಬೇಕು, ಲಿಂಗವಂತರೇ ಆಗಿರ್ಬೇಕು. ಎಲ್ಲರೂ ಕೊಳ್ಳಾಗ ಲಿಂಗನೇ ಕಟ್ಟಬೇಕು. ಯಾಕಂದ್ರೆ ಕೇಳಿ ಎಲ್ಲಾ ಮಂದಿ ಹಂಗೆ ಸಾಗಿ ನಡೀತು. ಹೌದು 10-11 ವರ್ಷ ಆದ್ಮೇಲೆ ಏನಾಯ್ತು? ಏನಾತ್ರಿಪ್ಪ? ಒಮ್ಮೆ ತಳನಾಡು ಪ್ರಸಿ ಜನರು ಏನ್ ಮಾಡಿದ್ರು? ತಳನಾಡು ಅಂದ್ರೆ ಯಾವೂರ? ತಳನಾಡು ಅಂದ್ರೆ ಯಾವೂರ? ಇದೇ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಸೋಮಸಮುದ್ರ ಭಕ್ತರು. ಹೌದು ಎಲ್ಲಿ ಬರ್ತಿದ್ರು? ಎಲ್ಲಿಗ್ರಿಪ್ಪ? ಇದೇ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕ್ವಾಣೂರು ಕರೇದೇವ್ರ ಮಠಕ್ಕೆ ಬರ್ತಿದ್ರು. ಹೌದು ಹೌದು ಹೆಂಗ ಬರ್ತಿದ್ರು? ಹೆಂಗ? ಈಗಿನ ಟ್ರ್ಯಾಕ್ಟರ್ ಮೋಟರ್ ಜೀಪ್ ಇಲ್ಲ, ಇಲ್ಲ, ಬರೇ ಎತ್ತಿನ ಗಾಡಿ. ಹೌದು 25-30 ಎತ್ತಿನ ಗಾಡಿ. ಹೌದು ನಸಿಕಿನಾಗ 4 ಗಂಟೆ ಕೊಪ್ಪಳ ಭೂಮಿಯಾಗ ಗಾಡಿ ಕೊಡ್ ಕಟ್ಟ್ಯಾರ. ಎಷ್ಟೊತ್ತಿಗೆ? 4 ಗಂಟೆಕ. ಹೌದು ಉಪ್ಪಿನ ಬೆದಿಗೆ ಗ್ರಾಮ ಡಂಕನಾಡ್ ದೈಗೊಂಡವರು ಹೊಲಕ್ಕೆ ಗಾಡಿ ಬರಬೇಕಾದ್ರೆ 11 ಬರೋ ಟೈಮ. ಎಲ್ಲ ಮಸಿ ಸುತ್ತ ದೈಗೊಂಡವರು ಹೊಲದಾಗ ಬಿಳಿಜೋಳ ಬೆಳೆದಿರ್ತೈತಿ. ಕೆರೆ ಒಡ್ನಾಗ ಸಾಕಷ್ಟು ನೀರು, ಆಲ್ದಿರ ನೆಳ್ಳ ಆರಾಮ. ಹೌದು ಇದನ್ನೆಲ್ಲಾ ನೋಡಿ ಏನಾತ್ರಿಪ್ಪ? ತಳನಾಡು ಪ್ರತಿ ಜನರು ಗೌಡ ಹೊಲಕ್ಕೆ ಬಂದು ಗಾಡಿ ಕೊಳ್ ಹರಿದಾರ. ಹೌದು ಹೌದು ಗಾಡಿ ಕೊಳ್ ಹರಿದು ಎಲ್ಲಾರು ಎತ್ತಿ ನೀರು ಕುಡಿಸಿ ಮೇವು ಹಾಕಿ ಊಟ ಮಾಡ್ಬೇಕನ್ನೋದ್ರಾಗ 4-5 ಹುಡುಗರು ಸುಮ್ ಕೊಡಲಿಲ್ಲ. ಏನ್ ಮಾಡಿದ್ರು? ಗೌಡ್ರು ಹೊಲದಾಗ ಬೆಳೆದಕ್ಕಂತ ಎಲ್ಲಾ ಕಾಯಿಪಲ್ಲೆ ಹರ್ಕೊಂಡ್ ಬಂದು ಊಟ ನಡೀತು. ಹೌದು ಹೌದು ಆಗ ಅದೇ ಸಮಯದಲ್ಲಿ ಏನಾಗಿರಪ್ಪ? ದೈಗೋಡಗೌಡ ಏರಿ ಕುದುರೆ ಮೇಲೆ ಕೂತು ಸಾಗಿ ಮಾರಿನ ಹೊಲಕ್ಕೆ ಬಂದು ನೋಡ್ತಾನ ಸಾಲು ಪಂಕ್ತಿ ಸರಿಯಾಗಿ ಗುಟ್ಟು ಗೊತ್ತೈತಿ. ಅವಾಗ ಆಯ್ತು. ಈ ರೀತಿಯಾಗಿ ಈ ಕಥಾಭಾಗ ಇಲ್ಲಿ ಬಂದಿರ್ತೈತಿ. ಅದಕ್ಕ ಇನ್ನ ಮಾತು ಸಾಕ್ರಿ ಪದ್ಯಗಳನ್ನ ಹಾರಿ ಅಂತಕ್ಕಂಥ ಮಾತನಾಡ್ಯಾರ. ಬಹಳ ಒಳ್ಳೆ ಮಾತೈತಿ. ಯಾವ ರೀತಿ ನನ್ನಪ್ಪ ಶ್ರೀ ಗುರು ಬೀರದೇವರ ಹುಟ್ಟಿ 13 ದಿವಸ ಆಗ್ಯದ. ತಾಯಿ ಒಡಲು ಹೋಗಾಗ ತಾಯಿ ಹಕ್ಕಳ ಹದಂಗ ಆಗ್ಯದ. ಯಾವ ರೀತಿ ಬೀರದೇವರ ಅಡಿಗೆ ಹೋಗ್ತಕ್ಕಂಥ 4 ಚಾಲ ಹಾಡಿ ಹೋಯ್ತು.